ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ವಿಜ್ಞಾನ ವಿಷಯದ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಮಾರ್ಚ್ 2025-26ರ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ 8th ವಿಜ್ಞಾನ ವಿಷಯಕ್ಕೆ 3 ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಕ್ಕಳ. ಸೊ ಅದ್ರ ಜೊತೆಗೆ ಒಂದು DSRTಯಿಂದ ರಿಲೀಸ್ ಮಾಡಿರುವಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ನು ಸಹ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎಲ್ಲ. ಮತ್ತು ಈ ವಿಡಿಯೋಸ್ಗಳೂ ಸಹ ಎಕ್ಸಾಮ್ಗೆ ಪ್ರಿಪೇರ್ ಆಗಿ, ಏಕೆಂದರೆ ನಿಮಗೆ ಫೈನಲ್ ಎಕ್ಸಾಮ್ ಬೋರ್ಡಿಂದಲೇ ಬಿಡುಗಡೆ ಮಾಡಿರೋ ಅಂಥ ಕ್ವಶನ್ ಪೇಪರ್ ಆಗಿರೋದ್ರಿಂದ ಸೊ ಈ ಮಾಡೆಲ್ ಕ್ವಶನ್ ಪೇಪರ್ಗಳು ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ. ಸೊ ಔಟ್ ಆಫ್ ಅಂಕಗಳನ್ನು 50ಕ್ಕೆ 50 ಅಂಕಗಳನ್ನು ಗಳಿಸಲಿಕ್ಕೆ ನಿಮಗೆ ಎಕ್ಸಾಮಲ್ಲಿ ಬಹಳ ಯೂಸ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಅಂತ ಇದೆ ಮಕ್ಕಳ. ಸೊ ಮೊದಲನೇದಾಗಿ, ವಿಶ್ರಾಂತ ಸ್ಥಿತಿಯಲ್ಲಿರುವ ವಸ್ತುವೊಂದನ್ನು ನಾವು ಚಲಿಸಲು ಪ್ರಯತ್ನಿಸಿದಾಗ ಡ್ಯಾಶ್ ಉಂಟಾಗುತ್ತದೆ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ: ಜಾರು ಘರ್ಷಣೆ, ಘರ್ಷಣೆ, ಸ್ಥಾಯಿ ಘರ್ಷಣೆ, ಉರುಳು ಘರ್ಷಣೆ. ಸೊ ಉಂಟಾಗುವಂಥದ್ದು ಸ್ಥಾಯಿ ಘರ್ಷಣೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಪತನ ಕಿರಣ ಕೋನವು ಪ್ರತಿಫಲನ ಕೋನಕ್ಕೆ ಸಮ ಅಂತ ಕೊಟ್ಟಿದ್ದಾರೆ. ಸೊ ಹೌದು, ಯಾವಾಗಲೂ ಕೋನ I = ಕೋನ R ಆಗಿರ್ತದೆ ಮಕ್ಕಳ. ಅದು ಯಾವಾಗಲೂ ಸಮನಾಗಿರ್ತದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್ನು, ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಬಲ ಪ್ರಯೋಗವಾಗುವ ಬಲವನ್ನು ಏನಂತೀವಿ? ಒತ್ತಡ. P = 1/A. ಸೊ ಹಾಗಾಗಿ ಅವ್ರು ಕೇಳಿರುವಂತಹ ಉತ್ತರ ಏನು? ಒತ್ತಡ ಆಗಿರ್ತದೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ವಾತಾವರಣದ ಒತ್ತಡ ಎಂದರೇನು ಅಂತ ಕೇಳಿದ್ದಾರೆ. ಸೊ ಗಾಳಿಯು ತಮ್ಮ ಸುತ್ತಲೂ ಉಂಟು ಮಾಡುವಂತಹ ಒತ್ತಡಕ್ಕೆ ವಾತಾವರಣದ ಒತ್ತಡ ಅಂತ ಹೇಳಿ ಕರೆಯಲಾಗ್ತದೆ. 5ನೇ ಪ್ರಶ್ನೆ, ತರಲ ಘರ್ಷಣೆಯನ್ನು ಹೇಗೆ ಕಡಿಮೆ ಮಾಡಬಹುದು? ತರಲಗಳಲ್ಲಿ ಚಲಿಸುವ ವಸ್ತುಗಳಿಗೆ ಸೂಕ್ತ ಆಕಾರವನ್ನು ನೀಡುವುದರಿಂದ ತರಲ ಘರ್ಷಣೆಯನ್ನು ಕಡಿಮೆ ಮಾಡಬಹುದು. 6ನೇ ಪ್ರಶ್ನೆ, ಆಂದೋಲನ ಚಲನೆ ಎಂದರೇನು ಕೇಳಿದರೆ, ಒಂದು ವಸ್ತುವು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುವುದನ್ನು ಕಂಪನ ಎಂದು ನಾವು ತಿಳಿದಿದ್ದೇವೆ. ಈ ಚಲನೆಯನ್ನೇ ಆಂದೋಲನ ಚಲನೆ ಅಂತ ಹೇಳಿ ಕರೆಯಲಾಗ್ತದೆ. ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 7ನೇ ಪ್ರಶ್ನೆ, ಅಪಕರ್ಷಕಗಳು ಎಂದರೇನು? ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಸೊ ಘರ್ಷಣೆಯನ್ನು ಕಡಿಮೆ ಮಾಡುವಂತಹ ಪದಾರ್ಥಗಳಿಗೆ ನಾವು ಅಪಕರ್ಷಕಗಳು ಅಂತೀವಿ. ಉದಾಹರಣೆಗೆ ಎಣ್ಣೆ, ಗ್ರೀಸ್ ಅಥವಾ ಗ್ರಾಫೈಟ್. 8ನೇ ಪ್ರಶ್ನೆ, ನಿಯಮಿತ ಮತ್ತು ಅನಿಯತ ಪ್ರತಿಫಲನಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ ಮಕ್ಕಳ. ಈ ರೀತಿ ಕಾಲಮ್ ಮಾಡ್ಕೊಳ್ಳಿ. ಫಸ್ಟ್, ನಿಯತ ಪ್ರತಿಫಲನ ಅಂದರೆ ದರ್ಪಣದಂತಹ ನುಣುಪಾದ ಮೇಲ್ಮೈನಿಂದ ಉಂಟಾಗುವಂಥ ಪ್ರತಿಫಲನಕ್ಕೆ ನಿಯತ ಪ್ರತಿಫಲನ ಅಂತೀವಿ. ಅನಿಯತ ಪ್ರತಿಫಲನ ಅಂದರೆ ಒರಟಾದ ಅಥವಾ ಅನಿಯತ ಸಮತಲದಿಂದ ಪ್ರತಿಫಲನಗೊಂಡು ಸಮಾಂತರ ಕಿರಣಗಳು ಸಮಾಂತರವಾಗಿರದಿದ್ದರೆ ಆ ಪ್ರತಿಫಲನವನ್ನು ಚದುರಿದ ಅಥವಾ ಅನಿಯತ ಪ್ರತಿಫಲನ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 9ನೇ ಪ್ರಶ್ನೆ, ಕೆಳಗಿನ ಸಂದರ್ಭಗಳಲ್ಲಿ ಪ್ರಯೋಗಿಸುತ್ತಿರುವ ಬಲದ ಮೂಲ ಮತ್ತು ಅದು ಯಾವ ವಸ್ತುವಿನ ಮೇಲೆ ವರ್ತಿಸುತ್ತದೆ ಎಂಬುದನ್ನು ಗುರುತಿಸಿ ಪ್ರತಿ ಸಂದರ್ಭದಲ್ಲೂ ಬಲದ ಪರಿಣಾಮವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಒಂದು ನಿಂಬೆಹಣ್ಣಿನ ತುಂಡನ್ನು ರಸ ಪಡೆಯಲು ಬೆರಳುಗಳ ನಡುವೆ ಹಿಂಡುವುದು. ಸೊ ಇದು ನಿಂಬೆಹಣ್ಣಿನ ತುಂಡನ್ನು ರಸ ಪಡೆಯಲು ಬೆರಳು ನಡುವೆ ಹಿಂಡಲು ಸ್ನಾಯು ಬಲ ಬೆಳೆಸಬೇಕಾಗ್ತದೆ. ಸ್ನಾಯು ಬಲವು ನಿಂಬೆಹಣ್ಣಿನ ಮೇಲೆ ಬಲ ಪ್ರಯೋಗವಾಗ್ತದೆ. ಅದರ ಪರಿಣಾಮವಾಗಿ ನಿಂಬೆಹಣ್ಣಿನ ಆಕಾರದಲ್ಲಿ ಬದಲಾವಣೆ ಆಗ್ತದೆ. ನೆಕ್ಸ್ಟ್ ಬಿ ಪ್ರಶ್ನೆ, ಟೂತ್ಪೇಸ್ಟ್ ಟ್ಯೂಬಿನಿಂದ ಪೇಸ್ಟನ್ನು ಹೊರತೆಗೆಯುವುದು. ಸೊ ಟೂತ್ಪೇಸ್ಟ್ ಟ್ಯೂಬಿನಿಂದ ಪೇಸ್ಟನ್ನು ಹೊರತೆಗೆಯಲು ಸ್ನಾಯು ಬಲವನ್ನು ಬಳಸಲಾಗ್ತದೆ ಮಕ್ಕಳ. ಸೊ ಸ್ನಾಯು ಬಲವು ಟೂತ್ಪೇಸ್ಟ್ ಟ್ಯೂಬ್ನ ಮೇಲೆ ಪ್ರಯೋಗವಾಗ್ತದೆ. ಅದರ ಪರಿಣಾಮದಿಂದಾಗಿ ಟ್ಯೂಬ್ನ ಆಕಾರದಲ್ಲಿ ಬದಲಾವಣೆ ಆಗ್ತದೆ. ನೆಕ್ಸ್ಟ್ ಫಿಫ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 10ನೆಯ ಪ್ರಶ್ನೆ, ಮಾನವನ ಧ್ವನಿ ಪೆಟ್ಟಿಗೆಯ ಚಿತ್ರ ಬರೆಯಿರಿ ಮತ್ತು ಅದರ ಕಾರ್ಯಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಚಿತ್ರವನ್ನು ನೀವು ಬರೀಬೇಕಾಗ್ತದೆ ಮಕ್ಕಳ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಕಾರ್ಯಗಳೇನಪ್ಪ ಅಂದರೆ, ಮಾನವರಲ್ಲಿ ಶಬ್ದವು ಧ್ವನಿ ಪೆಟ್ಟಿಗೆಯಿಂದ ಉತ್ಪತ್ತಿಯಾಗ್ತದೆ.
ಗಂಟಲಿನಲ್ಲಿರುವಂತಹ ಉತ್ಪತ್ತಿಯಾದ ಉಬ್ಬಿದ ಭಾಗವನ್ನು ಧ್ವನಿಪೆಟ್ಟಿಗೆ ಅಂತೀವಿ. ಇದು ಶ್ವಾಸನಾಳದ ಮೇಲ್ತುದಿಯಲ್ಲಿರ್ತದೆ. ಧ್ವನಿಪೆಟ್ಟಿಗೆ ಅಥವಾ ಧ್ವನಿಪೆಟ್ಟಿಗೆಯ ಉದ್ದಕ್ಕೂ 2 ಧ್ವನಿತಂತುಗಳು ಚಾಚಿಕೊಂಡಿದ್ದು ಅವುಗಳ ನಡುವೆ ಗಾಳಿಯ ಚಲನೆಗೆ ಸಣ್ಣ ಸೀಳುಗುಂಡಿಯ ಮೂಲಕ ಚಲಿಸುವಂತೆ ಮಾಡಿದಾಗ ಧ್ವನಿತಂತುಗಳು ಕಂಪಿಸಿ ಶಬ್ದವನ್ನು ಉಂಟು ಮಾಡುತ್ತವೆ. ಸೊ ಧ್ವನಿತಂತುಗಳಿಗೆ ಜೋಡಣೆಯಾಗಿರುವ ಮಾಂಸಖಂಡಗಳು ಧ್ವನಿತಂತುಗಳನ್ನು ಬಿಗಿಗೊಳಿಸುವ ಅಥವಾ ಸಡಿಲಗೊಳಿಸುವ ಕಾರ್ಯವನ್ನು ಮಾಡುತ್ತದೆ. ಸೊ ಇದಿಷ್ಟು ನಿಮಗೆ ಭೌತ ವಿಜ್ಞಾನದ ಪ್ರಶ್ನೆಗಳಾಗಿರ್ತದೆ ಮಕ್ಕಳು. ನೆಕ್ಸ್ಟ್ ರಸಾಯನ ವಿಜ್ಞಾನ. ಸೊ ಇಲ್ಲೂ ಸಹ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಮಕ್ಕಳ. 2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. 11th ಕ್ವಶನ್, ಖಾರಿಫ್ ಬೆಳೆಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಭತ್ತ, ಗೋಧಿ, ಕಡಲೆ ಯಾವುದೂ ಅಲ್ಲ. ಆ್ಯಕ್ಚುಲಿ ಭತ್ತ ಖಾರಿಫ್ ಬೆಳೆ, ಹಾಗಾಗಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. 12ನೇ ಪ್ರಶ್ನೆ, ಕೃತಕ ಉಪಗ್ರಹಗಳ ವಿದ್ಯುತ್ತಿನ ಆಕಾರ ಅಂತ ಕೇಳಿದ್ದಾರೆ. ಸೊ ಕೃತಕ ಉಪಗ್ರಹಗಳಿಗೆ ಸೌರ ಬ್ಯಾಟ್ರಿಗಳನ್ನು ಬಳಸಲಾಗ್ತದೆ ಮಕ್ಕಳ. ಹಾಗಾಗಿ ಕೊಟ್ಟಿರೋ 4 ಆಪ್ಷನಲ್ಲಿ ಸೌರ ಬ್ಯಾಟರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 7th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳಿದೆ. 13ನೇ ಪ್ರಶ್ನೆ, LED-ನ ವಿಸ್ತೃತ ರೂಪ ಕೇಳಿದ್ದಾರೆ. ದ್ಯುತಿ ಉತ್ಸರ್ಜಕ ಡಯೋಡ್ ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್ ಆಗಿರ್ತದೆ. 14ನೇ ಪ್ರಶ್ನೆ, ಜಾಗತಿಕ ತಾಪದ ಹೆಚ್ಚಳಕ್ಕೆ ಕಾರಣವಾದ ಅನಿಲವನ್ನು ಹೆಸರಿಸಿ. ಕಾರ್ಬನ್ ಡೈಆಕ್ಸೈಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 8th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 15ನೇ ಪ್ರಶ್ನೆ, ಕೆಳಗಿನವುಗಳ ಉಪಯೋಗಗಳನ್ನು ತಿಳಿಸಿ. ಸೀಮೆ ಎಣ್ಣೆ, ಸೊ ಒಲೆ ಮತ್ತು ದೀಪಗಳಿಗೆ ಮತ್ತು ಜೆಟ್ ವಿಮಾನಗಳಲ್ಲಿ ಬಳಸ್ತಾರೆ. ಪ್ಯಾರಾಫಿನ್ ಮೇಣ, ಇದು ಮುಲಾಮುಗಳು, ಮೇಣದ ಬತ್ತಿಗಳು, ವ್ಯಾಸ್ಲಿನ್ ಇತ್ಯಾದಿಗಳಲ್ಲಿ ಪ್ಯಾರಾಫಿನ್ ಮೇಣವನ್ನು ಬಳಸಲಾಗ್ತದೆ. 16ನೇ ಪ್ರಶ್ನೆ, ಭೂಕಂಪಗಳಿಗೆ ಸಂಭವನೀಯ ಕಾರಣಗಳು ಯಾವ್ಯಾವು? ಮೊದಲನೇದಾಗಿ ಜ್ವಾಲಾಮುಖಿ ಸ್ಫೋಟ, ಉಲ್ಕೆ ಭೂಮಿಗೆ ಅಪ್ಪಳಿಸುವುದು, ಒಳಭಾಗದಲ್ಲಿ ಪರಮಾಣು ಸ್ಫೋಟ ಮತ್ತು ಭೂತಟ್ಟೆಗಳ ಚಲನೆಗಳ ಭೂಕಂಪಗಳಿಗೆ ಕಾರಣಗಳಾಗ್ತವೆ. ನೆಕ್ಸ್ಟ್ 9ನೇ ಮೇನ್. 17ನೇ ಪ್ರಶ್ನೆ, ಮೇಣದ ಚಿತ್ರ ಬರೆದು, ಮೇಣದ ಬತ್ತಿಯ ಜ್ವಾಲೆ ಚಿತ್ರ ಬರೆದು ಭಾಗಗಳೆಲ್ಲವನ್ನು ಗುರುತಿಸಬೇಕು. ಏಕೆಂದರೆ ಅವರು 3 ಅಂಕಕ್ಕೆ ಕೇಳಿರೋದ್ರಿಂದ ಕಂಪ್ಲೀಟ್ ನೀವು ಮೇಣದ ಜ್ವಾಲೆ ಚಿತ್ರವನ್ನು ಬರೀಬೇಕು. ನೆಕ್ಸ್ಟ್ 10ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 18ನೇ ಕ್ವಶನ್ನು, ಇಲ್ಲಿ 4 ಅಂಕದ ಪ್ರಶ್ನೆ ಬರ್ತದೆ. ಎ ಕ್ವಶನ್ನು, ವಿದ್ಯುತ್ ವಾಹಕಗಳೆಂದರೇನು, ಉದಾಹರಣೆ ಕೊಡಿ. ಸೊ ವಿದ್ಯುತ್ ವಾಹಕ ಅಂದರೆ ತಮ್ಮ ಮೂಲಕ ಬೆಳಕನ್ನು ಹರಿಯಬಿಡುವ ವಸ್ತುಗಳಿಗೆ ವಿದ್ಯುತ್ ವಾಹಕ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ನಾವು ತಾಮ್ರದ ತಂತಿಯನ್ನು ನೀವು ತೆಗೆದುಕೊಳ್ಬೋದಾಗ್ತದೆ. ಸೊ ಅದು ಸಹ ಒಂದು ಉದಾಹರಣೆ. ನೆಕ್ಸ್ಟು ವಿದ್ಯುತ್ತಿನ ಅವಾಹಕ ಅಥವಾ ದುರ್ಬಲ ವಾಹಕ ಎಂದರೇನು, ಉದಾಹರಣೆ ಕೇಳಿದ್ದಾರೆ. ಸೊ ಯಾವ ವಸ್ತು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲವೋ ಅಂತಹ ವಸ್ತುಗಳನ್ನು ವಿದ್ಯುತ್ ದುರ್ಬಲ ಅವಾಹಕ, ಉದಾಹರಣೆಗೆ ಪ್ಲಾಸ್ಟಿಕ್ ಇರ್ಬೋದು, ಮರದ ತುಂಡು, ಅವೆಲ್ಲ ಅವಾಹಕಗಳಾಗಿರ್ತವೆ. ನೆಕ್ಸ್ಟ್ ಪಾರ್ಟ್ ಸಿ, ಜೀವ ವಿಜ್ಞಾನಕ್ಕೆ ಹೋಗೋಣ. ಸೊ ಇಲ್ಲೂ ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. 12ನೇ ಮೇನಲ್ಲಿ 19ನೇ ಪ್ರಶ್ನೆ, ಡ್ಯಾಶ್ ಜೀವಿಯನ್ನು ರೈತನ ಮಿತ್ರ ಎಂದು ಕರೆಯುತ್ತಾರೆ. ಸೊ ಡೈರೆಕ್ಟಾಗಿ ಹಾಕ್ಬೋದು, ಎರೆಹುಳುವನ್ನು ರೈತನ ಮಿತ್ರ ಅಂತ ಹೇಳಿ ಕರೀತಾರೆ. ಆಪ್ಷನ್ ಎ ರೈಟ್ ಆನ್ಸರ್. 20ನೇ ಪ್ರಶ್ನೆ, ಅಂಡಾಣು ಮತ್ತು ವೀರ್ಯಾಣು ಸಮ್ಮಿಲನವನ್ನು ಹೊಂದಿರುವ ಪ್ರಕ್ರಿಯೆಗೆ ನಿಷೇಚನ ಅಂತ ಹೇಳಿ ಕರೆಯಲಾಗ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 21ನೇದು, ಏಡ್ಸ್ ರೋಗವನ್ನು ಹರಡುವ ಸೂಕ್ಷ್ಮ ಜೀವಿ ಕೇಳಿದರೆ ಇಲ್ಲಿ ವೈರಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ 13ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 22ನೇ ಪ್ರಶ್ನೆ, ಪುರುಷ ಹಾರ್ಮೋನನ್ನು ಹೆಸರಿಸಿ. ಟೆಸ್ಟೋಸ್ಟಿರಾನ್. ಹುದುಗುವಿಕೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಫರ್ಮೆಂಟೇಷನನ್ನು ಕಂಡುಹಿಡಿದವರು ಅದು ಲೂಯಿಸ್ ಪ್ಯಾಶ್ಚರ್ ಆಗಿರ್ತಾರೆ. ನೆಕ್ಸ್ಟ್ ಮರು ಅರಣ್ಯೀಕರಣ ಎಂದರೇನು? ನಾಶಗೊಂಡ ಅರಣ್ಯ ಪ್ರದೇಶಗಳಲ್ಲಿ ಹೊಸ ಸಸಿಗಳನ್ನು ನೆಟ್ಟು ಅರಣ್ಯ ಬೆಳೆಸುವುದಕ್ಕೆ ಮರು ಅರಣ್ಯೀಕರಣ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 14th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತವೆ. 35ನೇ ಪ್ರಶ್ನೆ, ಪ್ರತಿಜೈವಿಕ ಎಂದರೆ ಏನು? ಕೆಲವು ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲಲು ಮತ್ತು ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸಲು ಕೆಲವು ಸೂಕ್ಷ್ಮಜೀವಿಗಳಿಂದಲೇ ತಯಾರಾದಂತಹ ಔಷಧಿಗಳನ್ನು ಪ್ರತಿಜೈವಿಕ ಅಥವಾ ಆಂಟಿಬಯೋಟಿಕ್ಸ್ ಅಂತ ಹೇಳಿ, ಆಂಟಿಬಾಡೀಸ್ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಮಾನವರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಸೊ ಭಾಗಗಳೆಲ್ಲವನ್ನು ನೀವು ಕರ್ತ್ಕೊಂಡಿರಬೇಕು ಮಕ್ಕಳ. ನೆಕ್ಸ್ಟ್ 15th ಮೇನ್ 3 ಅಂಕದ ಪ್ರಶ್ನೆ. 27ನೇ ಪ್ರಶ್ನೆ ಎ ಪ್ರಶ್ನೆ ಇದೆ ಮಕ್ಕಳ. ಅದರಲ್ಲಿ ಆಂತರಿಕ ನಿಷೇಚನೆ ಎಂದರೆ ಏನು? ಸೊ ಹೆಣ್ಣು ಜೀವಿಯ ದೇಹದೊಳಗೆ ನಡೆಯುವ
ನಿಷೇಚನವನ್ನು ಆಂತರಿಕ ನಿಷೇಚನ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟು ಅಂಡಜ ಪ್ರಾಣಿಗಳು ಎಂದರೇನು? ಮೊಟ್ಟೆಯನ್ನಿಟ್ಟು ಪ್ರಾಣಿಗಳಿಗೆ ಜನ್ಮ ನೀಡುವುದಕ್ಕೆ ಅಂಡಜಗಳು ಅಂತ ಹೇಳಿ ಮೊಟ್ಟೆ ಇಡುವ ಪ್ರಾಣಿಗಳಿಗೆ ನಾವು ಅಂಡಜಗಳು ಅಂತೀವಿ. ನೆಕ್ಸ್ಟು ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು ಕೇಳಿದರೆ, ಒಂದೇ ಪೋಷಕ ಜೀವಿಯನ್ನು ಮಾತ್ರ ಒಳಗೊಂಡಿರುವಂತಹ ಸಂತಾನೋತ್ಪತ್ತಿಯ ಪ್ರಕಾರಕ್ಕೆ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ ಲಾಸ್ಟ್ ಮೇನ್ 16th ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ 28ನೇ ಪ್ರಶ್ನೆ. ಅದರಲ್ಲಿ ಎ ಪ್ರಶ್ನೆ, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಸೊ ಫಸ್ಟ್ ಬರ್ಕೊಳ್ಳೋಣ, ಸಾವಯವ ರಸಗೊಬ್ಬರ, ಇನ್ನೊಂದು ರಸಗೊಬ್ಬರದ ವ್ಯತ್ಯಾಸ. ಸೊ ಇಲ್ಲಿ ರಸಗೊಬ್ಬರಕ್ಕೆ ಬಂದರೆ ಮಾನವ ನಿರ್ಮಿತ ನೀರಾಯವ ಲವಣ ಆಗಿರುತ್ತೆ ಮತ್ತು ಇದು ಕಾರ್ಖಾನೆಗಳಲ್ಲಿ ಉತ್ಪಾದಿಸುತ್ತಾರೆ. ಇದು ಯಾವುದೇ ರೀತಿಯ ಹ್ಯೂಮಸನ್ನು ಇದು ಮಣ್ಣಿಗೆ ಸೇರಿಸೋದಿಲ್ಲ. ರಸಗೊಬ್ಬರಗಳು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂನಂಥ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿರ್ತವೆ. ಅದೇ ಸಾವಯವ ಗೊಬ್ಬರಕ್ಕೆ ಬಂದರೆ ಇದು ಒಂದು ನೈಸರ್ಗಿಕ ಪದಾರ್ಥವಾಗಿದ್ದು ಅದನ್ನು ಸಗಣಿ, ಸಸ್ಯಗಳ ಉಳಿಕೆಗಳ ಘಟನೆಯಿಂದ ಪಡೆಯಲಾಗ್ತದೆ. ಸಾವಯವ ಗೊಬ್ಬರವನ್ನು ಬಯಲುಗಳಲ್ಲಿ ಉತ್ಪಾದಿಸುತ್ತಾರೆ. ಸಾವಯವ ಗೊಬ್ಬರ ಸಾಕಷ್ಟು ಹ್ಯೂಮಸನ್ನು ಮಣ್ಣಿಗೆ ಒದಗಿಸುತ್ತದೆ. ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿರ್ತದೆ. ಇದಿಷ್ಟು ಇವೆರಡರ ನಡುವೆ ಇರುವ ವ್ಯತ್ಯಾಸ. ಆ್ಯಂಡ್ ಲಾಸ್ಟ್ ಕ್ವಶನ್ ಬಂದು, ಪಶುಸಂಗೋಪನೆ ಎಂದರೇನು ಅಂತ ಕೇಳಿದರೆ, ಪ್ರಾಣಿಗಳಿಂದ ಸಹ ಆಹಾರವನ್ನು ಪಡೆಯಲಾಗ್ತದೆ ಮತ್ತು ಅದಕ್ಕಾಗಿ ಪ್ರಾಣಿಗಳನ್ನು ಸಾಕ್ತಾರೆ. ಇದನ್ನೇ ಪಶುಸಂಗೋಪನೆ ಅಂತ ಹೇಳಿ ಕರೆಯಲಾಗ್ತದೆ ಮಕ್ಕಳ. ಸೊ ಇದಿಷ್ಟು ನಿಮಗೆ ಈ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರುವಂಥದ್ದು. ಸೊ ನಿಮ್ಮ ಎಕ್ಸಾಮ್ಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ ಮಕ್ಕಳ. ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಕ್ವಶನ್ ಆನ್ಸರ್ಸ್ನ ಮಾರ್ಕ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.